ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದಲ್ಲಿ ಇಂದು ಒಂದು ಕತ್ತೆ ಹಾಗೂ ಹಾವಿನ ಪೌರಾಣಿಕ ಪಾತ್ರಗಳು ನಮ್ಮ ಜೀವನ ಸೂತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಬಗ್ಗೆ ನೋಡೋಣ. ಪರಬ್ರಹ್ಮನಿಗೆ ಕವಿದ ಮಾಯೆಯನ್ನು ಸರಿಪಡಿಸಲು ಆಧ್ಯಾತ್ಮಿಕತೆಯನ್ನು ಆದಿ ಭೌತಿಕ ವಿಚಾರಗಳನ್ನು ಪುಂಖಾನುಪುಂಖವಾಗಿ ಪ್ರಸ್ತುತಪಡಿಸಿದ ತರುವಾಯ ಶ್ರೀಕೃಷ್ಣನು ಮತ್ತೆ ಎಂದಿನಂತೆ ಮುಗ್ಧ ಬಾಲಕನಾದನು. ಎಂದಿನಂತೆ ವೃಂದಾವನದ ಹುಲ್ಲುಗಾವಲಿಗೆ ಹೋಗಿ ಜಾನುವಾರುಗಳನ್ನು ಮೇಯಿಸುವುದು, ಜೊತೆಗೆ ಹಾಡುವುದು, ನರ್ತಿಸುವುದು, ಆಟೋಟಗಳು ಇತ್ಯಾದಿ ಬಾಲ್ಯದ ನಾನಾ ಚೇಷ್ಟೆಗಳೇ ಕೃಷ್ಣ ಬಲರಾಮರೊಡಗೂಡಿದ ಗೋಪಬಾಲರ ದಿನಚರಿಯಾಗಿತ್ತು. ಹೀಗಿರಲೊಂದಿನ ದಾಮನೆಂಬ ಗೋಪಾಲಕನು ಕೃಷ್ಣ ಬಲರಾಮರಲ್ಲಿ ಸ್ವಲ್ಪ ದೂರದಲ್ಲಿ ಹಣ್ಣಿನ ಮರಗಳ ತೋಪು ಇದೆ. ಆದರೆ ನಮಗೆ ಹೋಗಲು ಭಯ. ನೀವು ಜೊತೆಗೆ ಬಂದರೆ ಯಥೇಚ್ಛವಾಗಿ ಹಣ್ಣುಗಳನ್ನು ತಿನ್ನಬಹುದು ಎಂದನು ಜೊಲ್ಲು ಸುರಿಸುತ್ತಾ. ನಿಮಗೇಕೆ ಭಯ ಎಂದು ಬಲರಾಮನು ಕೋಪದಿಂದ ಪ್ರಶ್ನಿಸಿದಾಗ, ಅಲ್ಲಿ ಧೇನುಕನೆಂಬ ರಾಕ್ಷಸ ವಾಸವಾಗಿ ಎಲ್ಲರನ್ನೂ ಹೆದರಿಸುತ್ತಾ ಯಾರಿಗೂ ಹಣ್ಣು ಮುಟ್ಟಲು ಬಿಡುವುದಿಲ್ಲ ಎಂಬ ವಿಚಾರ ತಿಳಿಯಿತು. ಆ ಧೇನುಕನೆಂಬ ಅಸುರನು ಕತ್ತೆಯ ವೇಷದಲ್ಲಿದ್ದು ಅವನ ಕ್ರೂರಿ ಅನುಚರರೂ ಕತ್ತೆಗಳಂತೆ ಅಲ್ಲೆಲ್ಲ ಸಂಚರಿಸುತ್ತಿರುತ್ತಾರೆ. ಅವರೆಲ್ಲ ಶಕ್ತಿಶಾಲಿ ಮಾಯಾವಿಗಳು ಎಂದು ಗೊತ್ತಾಯಿತು. ನಂತರ ಗೋವಳರ ಬೇಡಿಕೆಯಂತೆ ಕೃಷ್ಣ ಬಲರಾಮರ ಮುಂದಾಳತ್ವದಲ್ಲಿ ಗೋಪಾಲಕರ ಮಕ್ಕಳ ಸೇನೆಯು ಹಣ್ಣು ಸವಿಯಲು ಆ ತೋಪಿನತ್ತ ದಾಂಗುಡಿ ಇಟ್ಟಿತು. ಬಲು ಕುತೂಹಲದಿಂದಲೂ ಒಳಗೊಳಗೆ ಭಯದಿಂದಲೂ ಗೋಪಬಾಲರು ಧೇನುಕನ ತೋಪಿನತ್ತ ಓಡಿದರು. ಕೃಷ್ಣನ ಸಂಜ್ಞೆಯಂತೆ ಗೋವಳರೆಲ್ಲ ಫಲವನದ ಅಂಚಿನಲ್ಲಿ ನಿಂತರು. ಮುಂದೆ ಸಾಗಿದ ಕೃಷ್ಣನು ಒಂದೊಂದೇ ಮರಗಳನ್ನು ಅಲ್ಲಾಡಿಸಲು ಕಳಿತ ಹಣ್ಣುಗಳು ಉದುರತೊಡಗಿದವು. ಗೋಪಬಾಲರು ಓಡೋಡಿ ಬಂದು ಮನಸಾರೆ ತಿನ್ನತೊಡಗಿದರು. ಕೃಷ್ಣನು ಜೊತೆಗಿದ್ದಾನೆಂಬ ಭರವಸೆಯಿಂದ ಅವರಿಗೆಲ್ಲ ಧೇನುಕ ಕತ್ತೆಗಳ ವಿಚಾರವೇ ಮರೆತು ಹೋಗಿತ್ತು. ಅಷ್ಟರಲ್ಲಿ ಒಂದು ಸಂಗತಿ ಜರುಗಿತು. ಭೀಕರವಾಗಿ ಅರಚುತ್ತಾ ಬೃಹತ್ ಕತ್ತೆಯೊಂದು ಇವರತ್ತಲೇ ಧಾವಿಸಿ ಬರುತ್ತಿತ್ತು. ಬಲರಾಮನ ಹತ್ತಿರ ಬರುತ್ತಲೇ ಹಠಾತ್ ತಿರುಗಿದ ಕತ್ತೆಯು ಅವನನ್ನು ಜಾಡಿಸಿ ಒದೆಯಿತು. ಕಣ್ಣು ಕತ್ತಲೆ ಕವಿದಂತಾಗಿ ಬಲರಾಮನು 4 ಹೆಜ್ಜೆ ಹಿಂದೆ ಸರಿದನು. ಆಗ ಇನ್ನೊಮ್ಮೆ ಅವನತ್ತ ಧಾವಿಸಿದ ಘೋರ ಗಾರ್ಧವ 2 ಹಿಂಗಾಲುಗಳನ್ನೆತ್ತಿ ಮತ್ತೆ ಒದೆಯಲು ಮುಂದಾಯಿತು. ಆದರೆ ಈ ಬಾರಿ ಛಂಗನೆ ಹಾರಿ ತಪ್ಪಿಸಿದ ಬಲರಾಮ ಮರು ಕ್ಷಣದಲ್ಲಿ ಕತ್ತೆಯ 2 ಕಾಲು ಹಿಡಿದು 4 ಸುತ್ತು ಗಿರಗಿರನೆ ತಿರುಗಿಸಿ ದೂರಕ್ಕೆಸೆದನು. ಮರದ ಬೊಡ್ಡೆಯೊಂದಕ್ಕೆ ಹೋಗಿ ಅಪ್ಪಳಿಸಿದ ಧೇನುಕಾಸುರನ ಜೀವ ನೆಲಕ್ಕೆ ಬೀಳುವ ಮೊದಲೇ ಹಾರಿ ಹೋಗಿತ್ತು. ಧೇನುಕಾಸುರನನ್ನು ಎಸೆದ ರಭಸ ತಾಳಿಕೊಳ್ಳಲಾರದೆ ಆ ಮರ ಲಾಟ ಲಾಟನೆಂದು ಸದ್ದು ಮಾಡುತ್ತಾ ಇನ್ನೊಂದರ ಮೇಲೆ, ಇನ್ನೊಂದು ಮತ್ತೊಂದರ ಮೇಲೆ, ಮತ್ತೊಂದು ಪುನಃ ಒಂದರ ಮೇಲೆ, ಪುನಃ ಒಂದು ಮಗದೊಂದರ ಮೇಲೆ ಬೀಳುತ್ತಾ ಕೆಲವು ವೃಕ್ಷಗಳು ಸರಣಿಯಲ್ಲಿ ಧರಾಶಾಯದವು. ಹೆಚ್ಚು ಕಡಿಮೆ ಈಗಿನ ಅತ್ಯಂತ ವಾಹನ ನಿಬಿಡ ರಸ್ತೆಗಳಲ್ಲಿ ಸರಣಿ ಅಪಘಾತಗಳು ಸಂಭವಿಸಿದಂತೆ. ಆದರೆ ಬಲರಾಮನ ಕಾರ್ಯದಿಂದ ಮಾತ್ರ ಉತ್ತಮ ಫಲ ಪ್ರಾಪ್ತವಾಗಿ ಲೋಕ ಕಲ್ಯಾಣಕ್ಕೆ ಕಾರಣವಾಯಿತು ಎಂಬುದನ್ನು ಮರೆಯುವ ಹಾಗಿಲ್ಲ. ಈ ರಂಭಾರೂಟಿಯನ್ನು ನೋಡಿ ಬಂದ ಉಳಿದ ಕತ್ತೆರೂಪಿ ಧೇನುಕಾನುಚರರನ್ನೂ ಕೃಷ್ಣ ಬಲರಾಮರು ಎತ್ತಿ ಎತ್ತಿ ನೆಲಕ್ಕಪ್ಪಳಿಸಿ ಕೊಂದು ಹಾಕಿದರು, ಬಟ್ಟೆಯನ್ನು ಒಗೆದಂತೆ. ಖುಷಿಗೊಂಡ ಗೋಪಾಲಕರು ವಿಜಯೋತ್ಸವಾಚರಿಸಿದರೆ ಅತ್ತ ಗಗನದಲ್ಲಿ ದೇವತೆಗಳೂ ಸಂಭ್ರಮಿಸಿ ಕೃಷ್ಣ ಬಲರಾಮರ ಮೇಲೆ ಪುಷ್ಪವೃಷ್ಟಿಗೈದರು. ಈಗ ಬರುತ್ತಿರುವುದೇ ಶ್ರೀಕೃಷ್ಣನ ಬಾಲ ಲೀಲೆಗಳಲ್ಲೇ ಪರಮಾದ್ಭುತ ಸಾಹಸವೆಂದು ಪರಿಗಣಿತವಾದ ಜನಸಾಮಾನ್ಯರಿಗೆ ಊಹಾತೀತವಾದ ಸಂಗತಿ. ಈ ಕೃತ್ಯದ ಮೂಲಕ ಕೃಷ್ಣನು ತನ್ನ ದೇವತ್ವದ ವಿರಾಟ್ ಪ್ರದರ್ಶನ ಮಾಡಿಸಿದನು ಎಂದರೂ ತಪ್ಪಲ್ಲ. ಅದೇ ಕಾಲಿಯ ಮರ್ದನ. ಯಮುನಾ ನದಿಯಲ್ಲಿ ವೃಂದಾವನದಿಂದ ಸ್ವಲ್ಪ ದೂರದಲ್ಲಿ ಕಾಲಿಂದಿ ಹೆಸರಿನ ಒಂದು ಮಡು ಇತ್ತು. ಅಲ್ಲಿ ಕಾಲಿಯ ಎಂಬ ಅತ್ಯಂತ ವಿಷಪೂರಿತ ಬೃಹತ್ ಶಕ್ತಿಶಾಲಿ ಸರ್ಪವೊಂದು ತನ್ನ ಕುಟುಂಬದೊಂದಿಗೆ ವಾಸವಾಗಿತ್ತು. ಅದರ ವಿಷದಿಂದ ಆ ಪ್ರದೇಶದ ನೀರೆಲ್ಲ ಸಂಪೂರ್ಣ ನೊರೆ ನೊರೆಯಾಗಿ ವಿಷಮಯವಾಗಿತ್ತು.
ಆ ಪ್ರದೇಶದ ಯಮುನೆಯ ನೀರನ್ನು ದನಕರುಗಳೋ ಬೇರೆ ಪ್ರಾಣಿಗಳೋ ಜನರೋ ಕುಡಿದು ಬಿಟ್ಟರೆ ಬಹುಪಾಲು ಸತ್ತು ಹೋದರೆ ಮತ್ತೆ ಕೆಲವರು ಮೂರ್ಛೆ ಹೋಗುವುದೋ ಪಾರ್ಶ್ವವಾಯುವಿಗೆ ತುತ್ತಾಗುವುದೋ ಆಗಿ ಇಡೀ ವಾತಾವರಣ ಕಲುಷಿತವಾಗಿತ್ತು, ಭಯಾನಕವಾಗಿತ್ತು. ಎಲ್ಲಿಯ ವರೆವಿಗೆ ಎಂದರೆ ಆ ಮಡುವಿನ ಮೇಲೆ ಆಕಾಶದಲ್ಲಿ ಹಾರುವ ಹಕ್ಕಿಗಳೂ ಕೂಡ ವಿಷ ಜ್ವಾಲೆಯ ಪ್ರಭಾವದಿಂದ ತೋಪನೆ ಕೆಳಗೆ ಬಿದ್ದು ಸಾಯುತ್ತಿದ್ದವು. ಅಂತಹ ಪರಮ ಕಾರ್ಕೋಟಕ ವಿಷಕ್ಕೆ ಕಾಲಿಯ ಕುಪ್ರಸಿದ್ಧವಾಗಿತ್ತು. ಕಾಲಿಯ ಬಾಧೆಯನ್ನು ನಿವಾರಿಸಿ ಇಡೀ ಪ್ರದೇಶವನ್ನು ವಿಷಮುಕ್ತಗೊಳಿಸಿ ವಾತಾವರಣ ತಿಳಿಗೊಳಿಸಬೇಕು ಎಂದು ಶ್ರೀಕೃಷ್ಣನು ಅಂದುಕೊಂಡಿದ್ದ. ಮುಹೂರ್ತವು ಅದಕ್ಕೆ ನಿಗದಿಯಾಗುವಂತೆ ಶ್ರೀಕೃಷ್ಣನು ಉಪಾಯ ಹೂಡಿದ್ದ. ಹಳೆಯ ಬಟ್ಟೆಯ ಚೂರುಗಳನ್ನು ಸೇರಿಸಿ ಚೆಂಡು ಮಾಡಿ ಆಡುತ್ತಲಿದ್ದ ಗೋವಳರೊಂದಿಗೆ ಸೇರಿದ ಕೃಷ್ಣ ಆಡುತ್ತಾ ಆಡುತ್ತಾ ಚೆಂಡನ್ನು ಕಾಲಿನಿಂದ ಬಲವಾಗಿ ಒದ್ದು ಬಿಟ್ಟ. ಅಷ್ಟೇ. ಫಿಫಾ ವಿಶ್ವಕಪ್ ಫುಟ್ಬಾಲ್ನಂತೆ ಎಗರುತ್ತಾ ಹೋದ ಚೆಂಡು ನೇರವಾಗಿ ಕಾಲಿಂದಿಯ ವಿಷ ಜ್ವಾಲೆಯ ಮಡುವಿಗೆ ಹೋಗಿಬಿತ್ತು. ಗೋಪಬಾಲರೆಲ್ಲ ಅದನ್ನು ಕಂಡು ದಂಗು ಬಡಿದಂತೆ ನಿಂತುಕೊಂಡರು. ಆ ಕ್ಷಣದಲ್ಲೇ ಅವರು ಆಟದ ಚೆಂಡಿನ ಆಸೆ ಕೈಬಿಟ್ಟರು. ಆದರೆ ಶ್ರೀಕೃಷ್ಣನಿದ್ದನಲ್ಲ, ತನ್ನ ನಡುವಿಗೆ ಹಳದಿ ಶಾಲನ್ನು ಬಿಗಿದವನೇ ಮಡುವಿಗೆ ಚಾಚಿಕೊಂಡಿದ್ದ ಕದಂಬ ಮರವನ್ನು ಸರಸರನೇರಿ ಅಪರ ಮೃತ್ಯು ಕೂಪದಂತಿದ್ದ ನಾಗ ವಿಷಾವೃತ ಮಡುವಿಗೆ ಹಾರಿದನು ದುಡುಮ್ಮನೆ. ಗೋಪಾಲಕರು ಏನಾಗುತ್ತಿದೆ ಎಂದು ಅರಿಯುವುದರೊಳಗೆ ನಿಮಿಷಾರ್ಧದಲ್ಲಿ ಈ ಕಾರ್ಯ ಆಗಿ ಹೋಗಿತ್ತು. ದಿಗ್ಭ್ರಾಂತರಾದ ಅನೇಕರು ಹಾಹಾಕಾರ ಮಾಡಿದರೆ ಕೆಲವು ಹಸುಗಳೂ ಕೂಡ ಮೇಯುವುದನ್ನು ನಿಲ್ಲಿಸಿ ಸೀದಾ ಮಡುವಿನತ್ತ ಧಾವಿಸಿದವು. ತಮ್ಮ ಕಣ್ಮಣಿಯಾದ ಯುವರಾಜನ ಈ ಕಾರ್ಯದಿಂದ ಮೂಕ ಪ್ರಾಣಿಗಳಾದ ಹಸುಗಳೂ ಗಾಬರಿಯಾದವೆಂದರೆ ಯೋಚಿಸಿ. ಕಾಲಿಯ ಸರ್ಪದ ವಿಷದ ಪ್ರಭಾವ. ಕೃಷ್ಣ ಸರ್ಪದ ಜಾತಿಯಲ್ಲೇ ಅತ್ಯಂತ ಭಯಂಕರವಾಗಿದ್ದ ಕಾಲಿಯ ಮಡುವಿಗೆ ಸ್ವಯಂ ಕೃಷ್ಣನೇ ಜಿಗಿದದ್ದಂತೂ ರುದ್ರ ರಮಣೀಯವಾಗಿತ್ತು. ಕಾಲಿಯ ವಿಷದ ಪರಿಣಾಮವಾಗಿ ನೀಲಿಗಟ್ಟಿದ್ದ ನೀರಿಗೆ ನೀಲಮೇಘ ಶ್ಯಾಮನು ಲಂಘಿಸಿದ್ದರಿಂದ ಪಾಷಾಣ ಹಾಗೂ ಪರಮಾನ್ನದಲ್ಲಿ ಏಕೀಭಾವವನ್ನು ಕಾಣುವ ಸಮದರ್ಶಿ ತಾನೆಂಬುದನ್ನು ಲೋಕಮುಖಕ್ಕೆ ತೋರಿಸಿದನು. ಅರಿಯಲು ಸಮರ್ಥರಾದವರು ಮಾತ್ರ ಬಹು ವಿರಳ. ಅಷ್ಟೇ. ಪ್ರೀತಿಯ ಶ್ರೋತೃಗಳೇ, ಕತ್ತೆ ರೂಪದಲ್ಲಿದ್ದ ಧೇನುಕನನ್ನು ಸಂಹರಿಸಿದ ಪರಿ ಇರಬಹುದು, ಅಥವಾ ಕಾಲಿಯ ಸರ್ಪವನ್ನು ಎದುರಿಸಲು ಹೋದ ವಿಚಾರವೇ ಇರಬಹುದು. ಇಲ್ಲೆಲ್ಲ ಕೃಷ್ಣ ಸಮಕಾಲೀನ ಪ್ರಪಂಚಕ್ಕೆ ಸಾರ್ವಕಾಲಿಕ ಸಂದೇಶವನ್ನೇ ನೀಡಿದ್ದಾನೆ. ಅಣ್ಣ ಬಲರಾಮನಿಗೆ ಧೇನುಕನನ್ನು ಎದುರಿಸಲು ಅವಕಾಶವಿತ್ತು. ತಾನು ದುಷ್ಟರನ್ನು ಸ್ವಯಂ ವಧಿಸುವುದು ಮಾತ್ರವಲ್ಲ, ಯಥಾ ಯೋಗ್ಯರಿಂದಲೂ ನಿವಾರಿಸುತ್ತೇನೆ ಎಂಬ ಸಂದೇಶ ನೀಡಿದನು. ಇಲ್ಲಿ ಶ್ರೀಕೃಷ್ಣನ ನಾಯಕತ್ವದ ಗುಣಗಳು ಸೂಕ್ಷ್ಮವಾಗಿ ಗೋಚರಿಸುತ್ತದೆ. ಈ ರೀತಿಯಾಗಿ ಕತ್ತೆಗಳ ರೂಢಿಗತ ಪ್ರವೃತ್ತಿಗೆ ಕಳಂಕ ತರುತ್ತಿದ್ದ ಮಾರು ವೇಷದ ಅಸುರರ ಸಂಹಾರದೊಂದಿಗೆ ದುಷ್ಟರು ಯಾವ ರೂಪದಲ್ಲಿದ್ದರೂ ಅವರ ನಾಶ ಶತಸಿದ್ಧ ಎಂಬುದನ್ನು ತೋರಿಸಿಕೊಟ್ಟನು. ಇನ್ನು ಉದ್ದೇಶಪೂರ್ವಕವಾಗಿಯೇ ತನ್ನನ್ನು ಅಪಾಯಕ್ಕೆ ಒಡ್ಡಿಕೊಳ್ಳುತ್ತಾ ಕಾಲಿಂದಿ ಮಡುವಿಗೆ ಧುಮುಕಿದ್ದಂತೂ ಅವರ್ಣನೀಯ ನಡೆ. ದುಷ್ಟರು ಪಾತಕಿಗಳು ತನ್ನನ್ನು ಬಾಧಿಸಬೇಕೆಂದಿಲ್ಲ. ಯಾರೇ ಸತ್ಪ್ರಜೆಗಳನ್ನು ಬಾಧಿಸಿದರೂ ತೊಂದರೆ ಕೊಟ್ಟರೂ ಕಾಪಾಡುವ ಹೊಣೆ ಹೊತ್ತಿದ್ದೇನೆ ಎಂಬ ಉತ್ತರದಾಯಿತ್ವ ಹೊಣೆಗಾರಿಕೆಗಳನ್ನು ಉಚ್ಚ ಮಟ್ಟದಲ್ಲಿ ಮೆರೆಯುತ್ತಾನೆ ಬಾಲಕೃಷ್ಣ. ಎ ಡೇಂಜರ್ ಫೋರ್ಸೀನ್ ಈಸ್ ಹಾಫ್ ಅವಾಯ್ಡೆಡ್. ಮುನ್ನವೇ ಅಪಾಯವನ್ನು ಗ್ರಹಿಸುವುದು ಅಪಾಯವನ್ನು ಅರ್ಧ ಕಡಿಮೆ ಮಾಡಿದಂತೆ ಎಂಬ ಆಂಗ್ಲೋಕ್ತಿಯಂತೆ ಕೃಷ್ಣನ ನಡೆ ಸದಾಕಾಲ ಶತ್ರುಗಳ ವಿರುದ್ಧ ನೆನಪಿಡಬೇಕಾದುದಾಗಿದೆ. ನಮ್ಮ ನೆರೆ ರಾಷ್ಟ್ರಗಳಿಂದ ಬರಬಹುದಾದ ಅಪಾಯವನ್ನು ಅಂದಾಜಿಸುವಲ್ಲಿ ವಿಫಲರಾದ ನಮ್ಮ ಅಂದಿನ ನಾಯಕರೆನಿಸಿಕೊಂಡವರಿಂದ ಆದ ತಪ್ಪಿಗೆ ಈಗಲೂ ನಾವು ಸಮಸ್ಯೆಯನ್ನು ಅನುಭವಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸಂದೇಶ ಸದಾ ಅನುಕರಣೀಯ. ಇನ್ನು ಅತ್ಯಂತ ಅಪಾಯಕಾರಿ ಕಾಲಿಂದಿ ಮಡುವಿಗೆ ಜಿಗಿದ ಕೃಷ್ಣನಿಗೆ ಏನಾಯಿತು? ಮಹಾಸರ್ಪ ಕಾಲಿಯ ಪ್ರತಿಕ್ರಿಯೆ ಹೇಗಿತ್ತು? ಆಟದ ಚೆಂಡು ಸಿಕ್ಕಿದೆ ಇತ್ಯಾದಿ ವಿವರಗಳೊಂದಿಗೆ ಮುಂದಿನ ವಾರ ಮತ್ತೆ ಸಂಧಿಸೋಣ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.